ಯತ್ನಾಳ್ ಉಚ್ಚಾಟನೆ ಆದ ನಂತರದಲ್ಲಿ ಈಗ ಮತ್ತೊಬ್ಬ ನಾಯಕನಿಗೆ ಚಾನ್ಸ್ ಸಿಕ್ಕಿದೆ. ಶಾಸಕ ಅರವಿಂದ್ ಬೆಲ್ಲದ್ಗೆ ಬಿಜೆಪಿ ಹೈಕಮಾಂಡ್ ಒಂದು ಸಂದೇಶವನ್ನ ರವಾನಿಸಿದೆ. ಯತ್ನಾಳ್ ಉಚ್ಚಾಟನೆಯಿಂದ ಸಮುದಾಯ ದೂರ ಆಗಬಾರದು ಅನ್ನುವಂತ ಸಂದೇಶವನ್ನ ಹೈಕಮಾಂಡ್ ನಾಯಕರು ನೀಡಿದ್ದಾರೆ. ಉಚ್ಚಾಟನೆ ಅನಿವಾರ್ಯತೆ ಬಗ್ಗೆ ಯತ್ನಾಳ್ಗೆ ಮನವರಿಕೆ ಮಾಡಿ ಹೈಕಮಾಂಡ್ ಭೇಟಿ ಮಾಡಿದ್ದಂತ ಶಾಸಕ ಅರವಿಂದ್ ಬೆಲ್ಲದ್ ಅವರ ಜೊತೆಯಲ್ಲಿ ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ದೆಹಲಿಯಲ್ಲಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ, ಗೃಹ ಸಚಿವ ಅಮಿತ್ ಶಾ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಅರವಿಂದ್ ಬೆಲ್ಲದ್ಗೆ ಹೈಕಮಾಂಡ್ ಒಂದು ಸೂಚನೆ ಕೊಟ್ಟಿದೆ. ಪಂಚಮಸಾಲಿ ಸಮುದಾಯ ತಿರುಗಿ ಬೀಳುವಂತಹ ಭಯದಲ್ಲಿ ಈಗ ವರಿಷ್ಠರಿದ್ದಾರೆ. ಒಬ್ಬ ವ್ಯಕ್ತಿಯಿಂದ ಇಡೀ ಸಮುದಾಯ ತಿರುಗಿ ಬಿದ್ರೆ ಹೇಗೆ ಅನ್ನುವಂಥ ಭಯದಲ್ಲಿ ವರಿಷ್ಠರು ಕೂಡ ಇದ್ದಾರೆ. ಅದನ್ನು ಸರಿ ಮಾಡ್ಕೋಬೇಕಲ್ವಾ. ಆ ನಿಟ್ಟಿನಲ್ಲಿ ಈಗ ಅರವಿಂದ್ ಬೆಲ್ಲದ್ಗೆ ಒಂದು ಸೂಚನೆಯನ್ನು ಅಥವಾ ಒಂದು ಮೆಸೇಜನ್ನು ಕೊಟ್ಟಿರೋದು. ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿಯಿಂದ ಸಮುದಾಯ ದೂರ ಆಗೋ ರೀತಿಯಲ್ಲಿ ಆಗಬಾರದು. ಈಗಾಗಲೇ ಪಂಚಮಸಾಲಿ ಸಮುದಾಯ ತಿರುಗಿ ಬಿದ್ದಿದೆ, ಆ ರೀತಿ ಆಗಬಾರದು, ಅದನ್ನು ಸರಿಪಡಿಸಬೇಕು, ಅಲರ್ಟ್ ಆಗಿ ಅಂತ ಅರವಿಂದ್ ಬೆಲ್ಲದ್ಗೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಈ ಯತ್ನಾಳ್ ಉಚ್ಚಾಟನೆ ಆದ ನಂತರದಲ್ಲಿ ಅರವಿಂದ್ ಬೆಲ್ಲದ್ ಕೂಡ ಒಂದು ಸ್ವಲ್ಪ ಮುನಿಸ್ಕೊಂಡಿದ್ರು, ಬೇಸರವನ್ನ ವ್ಯಕ್ತಪಡಿಸಿದ್ರು. ಆ ನಂತರದಲ್ಲಿ ಈಗ ಅವರ ಮೂಲಕವೇ ಈ ಮೆಸೇಜ್ ಅನ್ನು ಪಾಸ್ ಮಾಡಿರೋದಿದೆಯಲ್ಲ, ಯಾವ ರೀತಿಯ ಪ್ಲಾನಿಂಗ್ ಇದು, ಯಾವ ರೀತಿಯಲ್ಲಿ ಸರಿಪಡಿಸುವಂತಹ ಯತ್ನ ಇದು, ಹೈಕಮಾಂಡ್ ನಾಯಕರ ಉದ್ದೇಶ ಏನು, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ರಾಘವೇಂದ್ರ. ಅಶ್ವಿನಿ, ಪ್ರಮುಖವಾಗಿ ಅರವಿಂದ್ ಬೆಲ್ಲದ್ದು ಹೈಕಮಾಂಡ್ ಅಲ್ಲಿ ತನ್ನದೇ ಆದ ಒಂದು ವರ್ಚಸ್ಸಿರ್ತಕ್ಕಂತಹ ನಾಯಕ. ಯಾಕಂದ್ರೆ ಈ ಹಿಂದೆ ಸಿಎಂ ಕ್ಯಾಂಡಿಡೇಟ್ ಆಗಿ ಬಿಂಬಿಸಿಕೊಂಡಿರ್ತಕ್ಕಂತಹ ನಾಯಕ, ಜೊತೆಗೆ ಒಂದು ಸಮುದಾಯದ ನಾಯಕ ಸಹ ಅರವಿಂದ್ ಬೆಲ್ಲದ್ ಅವರು. ಹೀಗಾಗಿ ಕಳೆದ 2 ದಿನಗಳ ಹಿಂದೆ ದೆಹಲಿಗೆ ಕರೆಸಿಕೊಂಡಿರ್ತಕ್ಕಂತಹ ಹೈಕಮಾಂಡ್ ವರಿಷ್ಠರು ಯತ್ನಾಳ್ ಅವರನ್ನ ಏನು ಉಚ್ಚಾಟನೆ ಮಾಡಿದ್ದಾರೆ ಈಗ ಬಿಜೆಪಿಯಿಂದ. ಯತ್ನಾಳ್ ಸಹ ಪಂಚಮಸಾಲಿ ಸಮುದಾಯದ ಪ್ರಮುಖ ನಾಯಕ. ಜೊತೆಗೆ ಯತ್ನಾಳ್ ಮತ್ತೆ ಅರವಿಂದ್ ಬೆಲ್ಲದ್ ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿದೆ. ಹೀಗಾಗಿ ಅರವಿಂದ್ ಬೆಲ್ಲದ್ ಅವರ ಮುಖಾಂತರ ಯತ್ನಾಳ್ ಅವರನ್ನ ಮನವೊಲಿಸಲು, ಜೊತೆಗೆ ಸಮುದಾಯದ ಮನವೊಲಿಸಲು ಇದೀಗ ವರಿಷ್ಠರು ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ನಾವು ಸಾಕಷ್ಟು ಬಾರಿ ಯತ್ನಾಳ್ ಅವರಿಗೆ ಎಚ್ಚರಿಕೆ ಸಂದೇಶವನ್ನು ಸಹ ಕೊಟ್ಟಿದ್ವಿ. ಆದ್ರೂ ಸಹ ಅವರು ಪಕ್ಷದ ವಿರುದ್ಧ ಮತ್ತೆ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡಿ ಈ ಕ್ರಮಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಇನ್ಮುಂದೆ ಆದ್ರೂ ಸಹ ಅವರನ್ನ ಸೈಲೆಂಟ್ ಆಗಿರುವಂತೆ ನೀವು ಒಂದು ಕಿವಿ ಮಾತನ್ನ ಹೇಳಿ ಅನ್ನೋ ಒಂದು ಮಾತನ್ನು ಸಹ ಹೇಳಿರ್ತಕ್ಕಂಥದ್ದು. ಹಾಗೆ ಸಮುದಾಯ ಅದೇ ಕಾರಣಕ್ಕೂ ಸಹ ಬಿಜೆಪಿಯಿಂದ ದೂರ ಹೋಗಬಾರ್ದು. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಪಂಚಮಸಾಲಿ ಸಮುದಾಯ ಏನಿದೆ, ತನ್ನದೇ ಆದ ವೋಟ್ ಬ್ಯಾಂಕ್, ತನ್ನದೇ ಆದ ನಾಯಕತ್ವಗಳನ್ನ ಹೊಂದಿರತಕ್ಕಂತಹ ಸಮುದಾಯ. ಬಿಜೆಪಿಗೆ ಕನಿಷ್ಠ ಪಕ್ಷ 10 ರಿಂದ 15 ಸೀಟ್ಗಳನ್ನ ಗೆಲ್ಲಿಸಿಕೊಡ್ತಕ್ಕಂತಹ ಸಮುದಾಯವಾಗಿದೆ. ಹೀಗಾಗಿ ಈ ಸಮುದಾಯ ಅದೇ ಕಾರಣಕ್ಕೂ ಸಹ ಬಿಜೆಪಿಯಿಂದ ದೂರ ಹೋಗಬಾರ್ದು. ಯಾಕಂದ್ರೆ ಯತ್ನಾಳ್ ಅವರ ಉಚ್ಚಾಟನೆಯ ನಂತರ ಸಮುದಾಯದ ನಾಯಕರು ಮತ್ತೆ ಸಮುದಾಯದ ಸ್ವಾಮೀಜಿಗಳು ಬಿಜೆಪಿ ವಿರುದ್ಧ ಸಾಕಷ್ಟು ಗರಂ ಆಗಿರ್ತಕ್ಕಂಥದ್ದು, ವರಿಷ್ಠರ ವಿರುದ್ಧ ಸಹ ಗರಂ ಆಗಿರ್ತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಸಹ ಅವರು ದೂರ ಹೋಗಬಾರ್ದು, ಬಿಜೆಪಿಯಲ್ಲಿ ಹತ್ತಿರವಾಗಿರ್ಬೇಕು. ಆ ರೀತಿ ನೀವು ತಿಳಿಯನ್ನ ಹೇಳಬೇಕಾಗಿದೆ. ಮುಂದೆ ಪಕ್ಷ ಅಧಿಕಾರಕ್ಕೆ ಬಂದಿದ್ದಾದಲ್ಲಿ ಸಮುದಾಯಕ್ಕೆ ದೊಡ್ಡ ಮಟ್ಟದ ಕೊಡುಗೆಯನ್ನ ಪಕ್ಷ ಕೊಡುತ್ತೆ ಅನ್ನೋದನ್ನ ನೀವು ಒತ್ತಿ ಹೇಳಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಏನು ಅಮಿತ್ ಶಾ ಅವರ ಮತ್ತೆ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವರು ತಿಳಿ ಹೇಳಿರ್ತಕ್ಕಂಥದ್ದು. ಅಶ್ವಿನಿ. ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.